ಜೀವನದ ಬಗ್ಗೆ ನಾವೇನೋ ನಿರ್ಧಾರ ಮಾಡಬೇಕು ಅಂತಂದರೆ ಯಾರನ್ನೋ ನಂಬಬೇಕು. ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಸೇರಿಸ್ತೀವಿ, ಯಾರೋ ಹೇಳೋ ಮಾತನ್ನು ನಂಬ್ತೀವಿ. ಆ ನಂಬಿಕೆ ಆಧಾರದ ಮೇಲೆ ನಮ್ಮ ಮಕ್ಕಳನ್ನು ಅವ್ರ ಜವಾಬ್ದಾರಿ ಕೊಡ್ತೀವಿ. ಸಾಧಾರಣವಾಗಿ ಬ್ಯಾನರ್ ಅಡ್ವರ್ಟೈಸ್ಮೆಂಟ್ಸು, ಅವ್ರದ್ದು ಕ್ಲೇಮ್ಸ್ ಏನಿದೆ ಅದನ್ನೆಲ್ಲ ನೋಡ್ತೀವಿ. ನಾನು ಹೇಳೋದು, ಯಾರು ಹೇಳ್ತಾ ಇದ್ದಾರೆ ಅವರ ಯೋಗ್ಯತೆ ಏನು, ಅವರ ವರ್ತ್ ಏನು, ಇದನ್ನು ಹೇಳೋದಕ್ಕೆ ಅವರು ಸಮರ್ಥರ ಅಥವಾ ಯೋಗ್ಯರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಏನನ್ನು ಕ್ರಿಯೇಟ್ ಮಾಡಿದ್ದಾರೆ, ಅವ್ರ ವ್ಯವಸ್ಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ, ಈ ವ್ಯವಸ್ಥೆಯನ್ನು ಫಾಲೋ ಮಾಡೋದ್ರಿಂದ ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದನ್ನು ಜಡ್ಜ್ ಮಾಡಬೇಕು. ಅದಾದ ಮೇಲೆ ಇನ್ನೇನಾದರೂ ಅನುಮಾನಗಳಿದ್ದರೆ ಆ ಅನುಮಾನಗಳನ್ನು ಪರಿಹಾರ ಮಾಡಿಕೊಂಡು ಇದು ಎಲ್ಲದರ ಆಧಾರದ ಮೇಲೆ ಮಕ್ಕಳ ಜೀವನದ ಬಗ್ಗೆ ನಿರ್ಧಾರ ಮಾಡಬೇಕು. ಈಗ ನಮ್ಮ ವ್ಯವಸ್ಥೆ ನಾನು ಹೇಳ್ತೀನಿ, ನಮ್ಮ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ 10th ಆದಮೇಲೆ PUCಗೆ 2 ವರ್ಷ ನಮ್ಮ ಜೊತೆಗಿರ್ತಾರೆ. ನಾವು ಕ್ರಿಯೇಟ್ ಮಾಡಿರುವಂಥ ಸಕ್ಸಸ್ ಬ್ಲೂ ಪ್ರಿಂಟನ್ನು ಬಳಸ್ಕೊಂಡು ಅವರು 550ಕ್ಕೂ ಹೆಚ್ಚು ಮಾರ್ಕ್ಸನ್ನು ನೀಟ್ನಲ್ಲಿ ಪಡೆದು MBBS ಸೀಟ್ ತೊಗೊಳ್ತಾರೆ, ಗೌರ್ಮೆಂಟ್ MBBS ಸೀಟನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ನಾನು ಹೇಳಿದ 4 ಅಂಶಗಳನ್ನು ಇಲ್ಲೇ ಎವ್ಯಾಲ್ಯೂಯೇಟ್ ಮಾಡೋಣ. ಮೊದಲನೇದು, ಹೇಳ್ತಿರೋರು ಯಾರು, ಇವರ ಯೋಗ್ಯತೆ ಏನು, ಇದನ್ನು ಹೇಳೋದಕ್ಕೆ ಇವರು ಸಮರ್ಥರ ಅಂತ ಅನ್ನೋದು. ನಾನೊಬ್ಬ ಮೆಡಿಕಲ್ ಡಾಕ್ಟರ್. ನನ್ನ ಇಡೀ ಜೀವನದಲ್ಲಿ, ಇಡೀ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲವೂ ನಾನು ಟಾಪ್ 2%ಅಲ್ಲಿರುವಂಥವನು. 10th PUCನಲ್ಲಾಗಲಿ ನನ್ನ ಮೆಡಿಕಲ್ ರ್ಯಾಂಕ್ 168 ಇತ್ತು. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನಲ್ಲಿ ಸಕ್ಸಸ್ಫುಲ್ ಆಗಿರೋದು. 23-24 ವರ್ಷಗಳಿಂದ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾ ಬಂದಿದ್ದೀನಿ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಟ್ರೈನಿಂಗ್ ಮಾಡಿದ್ದೀನಿ. 10,000ಕ್ಕೂ ಹೆಚ್ಚು ಟೀಚರ್ಸನ್ನು ಟ್ರೈನ್ ಮಾಡಿದ್ದೀನಿ. 150ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗೆ ಕ್ವಾಲಿಟಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಪ್ರಸ್ತುತ ಇವಾಗ ಗೌರ್ಮೆಂಟ್ ಆಫ್ ಮೇಘಾಲಯ ಸರ್ಕಾರದ ಒಂದು ಮೇಘಾಲಯ ಸ್ಟಾರ್ 30 ಅನ್ನೋ ಪ್ರೋಗ್ರಾಮನ್ನು ನಾನೇ ಡಿಸೈನ್ ಮಾಡಿ ಅದರ ಪ್ರೋಗ್ರಾಮ್ ಲೀಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. 48 ಜನ ಟ್ರೈಬಲ್ ಮಕ್ಕಳನ್ನು, ಮೇಘಾಲಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಮಕ್ಕಳನ್ನು ತರಬೇತಿ ಮಾಡಿ ಕಳೆದ ವರ್ಷದಲ್ಲಿ 48 ಜನ ನೀಟ್ ಕ್ಲಿಯರ್ ಮಾಡಿದ್ದಾರೆ. ಇದು ನನ್ನ ಕ್ರೆಡಿಬಿಲಿಟಿ. ನಮ್ಮ ವ್ಯವಸ್ಥೆ ಏನು ವ್ಯವಸ್ಥೆಯನ್ನು ಕಟ್ಟಿದ್ದಾರೆ? ವ್ಯವಸ್ಥೆ ಒಬ್ಬ ಡಾಕ್ಟರ್ ಕಟ್ಟಿರುವಂಥ ವ್ಯವಸ್ಥೆ, ಡಾಕ್ಟರ್ಗಳೇ ಲೀಡ್ ಮಾಡಿ ಮೆಂಟರ್ ಮಾಡ್ತಾ ಇರೋವಂಥ ವ್ಯವಸ್ಥೆ. ಮಕ್ಕಳಿಗೆ ಏನನ್ನು ಕಲಿಸ್ತೀವಿ? 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್. ಪ್ರತಿನಿತ್ಯ 16 ಅಂಶಗಳ ಮೇಲೆ ಫೋಕಸ್ ಇರುತ್ತೆ. ಈ 16 ಅಂಶಗಳನ್ನು ಯಾರು ರೂಢಿ ಮಾಡ್ಕೊಳ್ತಾ ಹೋಗ್ತಾರೋ, ಬರೀ ಸ್ಟಡೀಸಲ್ಲಿ ಅಷ್ಟೇ ಅಲ್ಲ, ಅವರು ಇಡೀ ಜೀವನದಲ್ಲೂ ಯಶಸ್ವಿ ಆಗ್ತಾರೆ. 16 ಅಂಶಗಳ ಪಾಯಿಂಟ್ ಏನದು? 4 ವಿಷಯಗಳ ಮೇಲೆ ಫೋಕಸ್ ಮಾಡ್ತೀವಿ. ಮೊದಲನೇದು, ಅವರ ದಿನಚರಿಯನ್ನು ಸ್ಟೆಬಿಲೈಸ್ ಮಾಡೋದು. ಎರಡನೇದು, ಅವರು ಕಲಿಯೋದನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡೋದು ಹೇಗೆ ಅನ್ನೋದು. ಮೂರನೇದು, ವೈಯಕ್ತಿಕವಾಗಿ ಅವರು ನಾಯಕರಾಗೋದು ಹೇಗೆ ಅಂತ. 4ನೇದು, ಪರ್ಫಾರ್ಮೆನ್ಸ್, ಅವರ ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ. ಈ 16 ಅಂಶಗಳ ಬಗ್ಗೆ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಕ್ಯಾಂಪಸನ್ನು ವಿಸಿಟ್ ಮಾಡಬೇಕು, ಅಥವಾ ಅವ್ರು ಯಾರ ಜೊತೆಗಾದರೂ ನೀವು ಡಿಸ್ಕಸ್ ಮಾಡಬೇಕು. ಈ ಕೆಲವು ನಿಮಿಷಗಳ ವಿಡಿಯೋನಲ್ಲಿ ಹೇಳೋದಕ್ಕಾಗೋದಿಲ್ಲ, ನೀವು ಬಂದು ವಿಸಿಟ್ ಮಾಡಿ. ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತಾ ಇಲ್ವಾ ಅನ್ನುವಂಥ ನಿರ್ಧಾರವನ್ನು ನೀವು ಸಕ್ಸಸ್ ಬ್ಲೂ ಪ್ರಿಂಟ್ ಅಂದರೆ ಏನು ಅನ್ನೋದನ್ನು ತಿಳಿದ ಮೇಲೆ ಮಾಡ್ಬೋದು. ಇದರಿಂದ ಒಳ್ಳೆಯದಾಗುತ್ತೆ, ನನಗೆ ಪರವಾಗಿಲ್ಲಪ್ಪ, ಇದು ಚೆನ್ನಾಗಿ ಅನ್ನಿಸ್ತಾ ಇದೆ, ಇದೇನೋ ಪಾಸಿಟಿವ್ ಆಗಿದೆ ಅಂತ ನಿಮ್ಗೆ ಅನ್ನಿಸುವಾಗ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಏನು ಅನುಮಾನಗಳಿರುತ್ತೋ, ಏನು ಪ್ರಶ್ನೆಗಳಿರುತ್ತೋ ಅದನ್ನೆಲ್ಲ ಮುಕ್ತವಾಗಿ ನಮ್ಮ ಜೊತೆಗೆ ಮುಖತಃ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಕಡೆಗೆ ನನ್ನ ಒಂದು ವಿಶ್ವಾಸ ಏನಂತಂದರೆ, ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಯಾವುದು ಒಳ್ಳೆಯದು ಅನ್ನೋದನ್ನು ನಿರ್ಧಾರ ಮಾಡುವಂಥ ಸಂಪೂರ್ಣ ಶಕ್ತಿ ಇದೆ, ಸಂಪೂರ್ಣ ಅಧಿಕಾರನೂ ನಿಮ್ಮದೇ. ನಾನು ಕೇಳೋದು ಒಂದೇ, ಸಂಪೂರ್ಣವಾಗಿ ನಮ್ಮ ವ್ಯವಸ್ಥೆಯನ್ನು ವಿಮರ್ಶೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದಾದ ನಂತರದಲ್ಲಿ ನಿರ್ಧಾರ ಮಾಡಿ. ಯಾಕಂದರೆ ನಮ್ಮ ವ್ಯವಸ್ಥೆ ನಿಮ್ಮ ಮಕ್ಕಳ ಜೀವನಕ್ಕೆ ಅತ್ಯಂತ ಅದ್ಭುತವಾದ ಒಂದು ಉಡುಗೊರೆ ಆಗುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆ ವಿಶ್ವಾಸ ನಿಮಗೂ ಬಂದರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ.